ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಬಿಗ್ ಬಾಸ್ 1 ಸೀಸನ್ ಇಂದ ಹಿಡಿದು ಬಿಗ್ ಬಾಸ್ 11 ಸೀಸನ್ ರಲ್ಲಿ ವಿನ್ನರ್ ಆದವರು ಯಾರು, ರನ್ನರ್ ಅಪ್ ಆದವರು ಯಾರು, ಉತ್ತರ ಕರ್ನಾಟಕದವರು ಎಷ್ಟು ಜನ ವಿನ್ನರ್ ಆಗಿದ್ದಾರೆ, ಅವರ ಊರು ಯಾವುದು, ಅವರು ಸದ್ಯಕ್ಕೆ ಏನು ಮಾಡುತ್ತಿದ್ದಾರೆ, ಬಿಗ್ ಬಾಸ್ ವಿನ್ ಆದ ಮೇಲೆ ಅವರ ಲೈಫ್ ಹೇಗೆ ಚೇಂಜ್ ಆಯಿತು ಎಂದು ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಬಿಗ್ ಬಾಸ್ ಯಾವ ವರ್ಷ ಆರಂಭವಾಯಿತು? ಬಿಗ್ ಬಾಸ್ ಮೊದಲ ಸೀಸನ್ ಯಾವ ವರ್ಷ ಎಂದರೆ ಮಾರ್ಚ್ 24, 2013ರಲ್ಲಿ ಮೊದಲ ಸೀಸನ್ ಆರಂಭವಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಟೋಟಲ್ 11 ಸೀಸನ್ಗಳು ನಡೆದಿವೆ ಮತ್ತು ಬಿಗ್ ಬಾಸ್ನ ಫಸ್ಟ್ ಸೀಸನ್ ವಿನ್ನರ್ ಪ್ರೈಸ್ ಅಮೌಂಟ್ ಎಷ್ಟು ಇತ್ತಂದ್ರೆ 50 ಲಕ್ಷ. ಬಿಗ್ ಬಾಸ್ 11 ಈಗಲೂ ಕೂಡ 50 ಲಕ್ಷನೇ ಇದೆ ಸ್ನೇಹಿತರೆ. ಪ್ರೈಸ್ ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದು, ಇಲ್ಲಿವರೆಗೂ ಬಿಗ್ ಬಾಸ್ ಅನ್ನು ಒಬ್ಬರೇ ಹೋಸ್ಟ್ ಮಾಡಿದ್ದಾರೆ. ಅವರೇ ನಮ್ಮೆಲ್ಲರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಬಿಗ್ ಬಾಸ್ ಇತಿಹಾಸದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಈಗ ಬಿಗ್ ಬಾಸ್ 11 ಸೀಸನ್ ನಲ್ಲಿ ಬಿಗ್ ಬಾಸ್ ನ ಎಲ್ಲಾ ಸೀಸನ್ ನಲ್ಲಿ ವಿನ್ನರ್ ಮತ್ತು ರನ್ನರ್ ಅಪ್ ಆದವರು ಯಾರು, ಅವರು ಯಾವ ಊರಿಗೆ ಸೇರಿದವರು, ಅವರಲ್ಲಿ ನಮ್ಮ ಉತ್ತರ ಕರ್ನಾಟಕದವರು ಎಷ್ಟು ಜನ ಇದ್ದಾರೆ ಎಂದು ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಂಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್, ಇವಾಗ ಬಿಗ್ ಬಾಸ್ ಮೊದಲ ಸೀಸನ್ 2013ರಂದು ನಡೆಯಿತು. ಅದರಲ್ಲಿ ವಿನ್ನರ್ ಆದವರು ಯಾರು ಅಂದರೆ ಕನ್ನಡದ ಪ್ರಖ್ಯಾತ ನಟರಾದ ವಿಜಯ ರಾಘವೇಂದ್ರ ಅವರು. ಇವರು ಮೂಲತಃ ಬೆಂಗಳೂರಿನವರು. ಇವರು ಪ್ರಸ್ತುತ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಬಿಗ್ ಬಾಸ್ 1ನೇ ಸೀಸನ್ ನಲ್ಲಿ ವಿನ್ನರ್ ಆದವರು. ಆದರೆ ಈಗ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಅರುಣ್ ಸಾಗರ್ ಅವರು ಬಿಗ್ ಬಾಸ್ 1 ಸೀಸನ್ ನ ರನ್ನರ್ ಅಪ್ ಆದವರು ಸ್ನೇಹಿತರೆ. ನೆಕ್ಸ್ಟ್, ಬಿಗ್ ಬಾಸ್ 2 ಸೆಕೆಂಡ್ ಸೀಸನ್ 2014ರಲ್ಲಿ ನಡೆಯಿತು. ಅದರಲ್ಲಿ ವಿನ್ನರ್ ಆದವರು ಯಾರಪ್ಪ ಅಂದ್ರೆ ಅಕುಲ್ ಬಾಲಾಜಿ. ಇವರು ಮೂಲತಃ ಆಂಧ್ರ ಪ್ರದೇಶ್ ರಾಜ್ಯಕ್ಕೆ ಸೇರಿದವರು. ಇವರು ಪ್ರಸ್ತುತ ಆಂಕರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಸೃಜನ್ ಲೋಕೇಶ್. ಇವರು ಪ್ರಸ್ತುತ ಮಜಾ ಟಾಕೀಸ್ ಎಂಬ ಶೋ ಅನ್ನು ಹೋಸ್ಟ್ ಮಾಡುತ್ತಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್, ಬಿಗ್ ಬಾಸ್ ಸೀಸನ್ 3 2015ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಕನ್ನಡದ ಖ್ಯಾತ ನಟಿಯಾದ ಶ್ರುತಿ ಅವರು ವಿನ್ನರ್ ಆದರು ಸ್ನೇಹಿತರೆ. ಇವರು ಹಾಸನ ಜಿಲ್ಲೆಯವರು. ಬಿಗ್ ಬಾಸ್ ನ 3ನೇ ವಿನ್ನರ್ ಆಗಿದ್ದಾರೆ. ಈ ಸೀಸನ್ ಅಲ್ಲಿ ರನ್ನರ್ ಅಪ್ ಆದವರು ಚಂದನ್ ಕುಮಾರ್ ಅವರು ಸ್ನೇಹಿತರೆ. ನೆಕ್ಸ್ಟ್, ಬಿಗ್ ಬಾಸ್ ಸೀಸನ್ 4 2016ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಒಳ್ಳೆಯ ಹುಡುಗ ಪ್ರಥಮ್ ಅವರು ಬಿಗ್ ಬಾಸ್ 4ನೇ ಸೀಸನ್ ನ ವಿನ್ನರ್ ಆಗಿದ್ದಾರೆ. ಇವರು ಮೂಲತಃ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಗ್ರಾಮದವರು ಸ್ನೇಹಿತರೆ. ಇದು ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತು. ನಂತರ ಇವರು ಮೂವಿಗಳನ್ನು ಮಾಡಲು ಆರಂಭಿಸಿದರು. ಪ್ರಸ್ತುತ ಇವರು ಕೂಡ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಈ ಸೀಸನ್ ನ ರನ್ನರ್ ಅಪ್ ಆದವರು ಯಾರಂದ್ರೆ ಕಿರಿಕ್ ಕೀರ್ತಿ ಅವರು ಬಿಗ್ ಬಾಸ್ ಸೀಸನ್ 4 ನ ರನ್ನರ್ ಅಪ್ ಆಗಿದ್ದಾರೆ. ನೆಕ್ಸ್ಟ್, ಬಿಗ್ ಬಾಸ್ ಸೀಸನ್ 5 2017ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಚಂದನ್ ಶೆಟ್ಟಿ. ಅವರು ಮೂಲತಃ ಬೆಂಗಳೂರಿನ ಸಕಲೇಶಪುರಂದವರು. ಇವರು ಮೊದಲೇ ಒಬ್ಬ ಒಳ್ಳೆಯ ರ್ಯಾಪ್ ಸಿಂಗರ್ ಆಗಿದ್ದರು. ಬಿಗ್ ಬಾಸ್ ವಿನ್ ಆದ ನಂತರ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಬರುತ್ತಾ ಹೋದವು ಸ್ನೇಹಿತರೆ. ಇವಾಗ ಇವರು ಟಾಪ್ 1 ರ್ಯಾಪರ್ ಮತ್ತು ಲಿರಿಕಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಹಾಗೂ ಈ 5ನೇ ಸೀಸನ್ ನಲ್ಲಿ ರನ್ನರ್ ಅಪ್ ಆದವರು ದಿವಾಕರ್ ಅವರು. ನೆಕ್ಸ್ಟ್, ಬಿಗ್ ಬಾಸ್ ಸೀಸನ್ 6 2018ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಶಶಿಕುಮಾರ್ ಅವರು. ಮೂಲತಃ ಬೆಂಗಳೂರಿನವರು. ಇವರಿಗೆ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಇವರನ್ನು ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಲಾಯಿತು. ಪ್ರಸ್ತುತ ಇವರು ಸಿನಿಮಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಕೃಷಿಗೆ ಜಾಸ್ತಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಇದರಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ನವೀನ್ ಸಜ್ಜು ಸ್ನೇಹಿತರೆ. ಇವರು ಒಬ್ಬ ಒಳ್ಳೆಯ ಸಿಂಗರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ನೆಕ್ಸ್ಟ್, ಬಿಗ್ ಬಾಸ್ ಸೀಸನ್ 7 2019ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಶೈನಿ ಶೆಟ್ಟಿ. ಬಿಗ್ ಬಾಸ್ 7 ಸೀಸನ್ ನ ವಿನ್ನರ್ ಆಗಿದ್ದಾರೆ ಸ್ನೇಹಿತರೆ. ಇವರು ಮೂಲತಃ ಕುಂದಾಪುರಿನವರು. ಇವರು ಪ್ರಸ್ತುತ ಕನ್ನಡ ಸಿನಿಮಾ ರಂಗದಲ್ಲಿ ಹಾಗೂ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದಾರೆ. ಈ 7ನೇ ಸೀಸನ್ ನಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಕುರಿ ಪ್ರತಾಪ್. ಇವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಸ್ನೇಹಿತರೆ.
ಕಾಮಿಡಿ ಶೋಗಳಲ್ಲಾಗಲಿ ಸಿನಿಮಾ ರಂಗದಲ್ಲಿ ಇವರು ಹಾಸ್ಯದ ಮೂಲಕ ಪ್ರಸಿದ್ಧಿಯಾಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 8 2021ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಯಾರು ಅಂದರೆ ಮಂಜು ಪಾವಗಡದ್. ಇವರು ಮೂಲತಃ ಬೆಂಗಳೂರಿನವರು. ಪ್ರಸ್ತುತ ಇವರು ಕನ್ನಡ ಇಂಡಸ್ಟ್ರಿಗೆ ಧಾರಾವಾಹಿ ಹಾಗೂ ಮತ್ತು ಕಾಮಿಡಿ ಶೋಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದರೆ ಅರವಿಂದ್ KP ಅವರು ಬಿಗ್ ಬಾಸ್ ಸೀಸನ್ 8ನ ರನ್ನರ್ ಅಪ್ ಆಗಿದ್ದಾರೆ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 9 2022ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ರೂಪೇಶ್ ಶೆಟ್ಟಿ. ಅವರು ಮೂಲತಃ ಕೇರಳದ ಕಾಸರಗೂಡಿನವರು. ಇವರು ಪ್ರಸ್ತುತ ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸೀಸನ್ ಅದರಲ್ಲಿ ರನ್ನರ್ ಅಪ್ ಆದವರು ರಾಕೇಶ್ ಅಡಿಗ. ಇವರು ಕೂಡ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 10 2023ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಕಾರ್ತಿಕ್ ಮಹೇಶ್ ಅವರು. ಇವರು ಮೂಲತಃ ಮೈಸೂರು ಜಿಲ್ಲೆಯವರು. ಇವರು ಪ್ರಸ್ತುತ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ರನ್ನರ್ ಅಪ್ ಆದವರು ಡ್ರೋನ್ ಪ್ರತಾಪ್ ಅವರು. ಇವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಡ್ರೋನ್ ಪ್ರತಾಪ್ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ, ಮರಿಬೇಡಿ. ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 11 2024ರಲ್ಲಿ ನಡೆಯಿತು. ಇದರಲ್ಲಿ ವಿನ್ನರ್ ಆದವರು ಹನುಮಂತ್ ಲಮಾಣಿ. ಇವರು ಮೂಲತಃ ಹಾವೇರಿ ಜಿಲ್ಲೆಯ ಕೃಷಿಕ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ಸ್ನೇಹಿತರೆ. ಬಿಗ್ ಬಾಸ್ 1ರಿಂದ ಹಿಡಿದು 11 ಸೀಸನ್ಗಳಲ್ಲಿ ಉತ್ತರ ಕರ್ನಾಟಕದಿಂದ ವಿನ್ನರ್ ಆದವರು ಇವರೇ ಮೊದಲು ಸ್ನೇಹಿತರೆ. ನೋಡಿ, ಇವರು ಒಬ್ಬ ಶ್ರೇಷ್ಠ ಜಾನಪದ ಗಾಯಕರು. ಇವರು ಹಲವಾರು ಸಂಗೀತ ಕಾರ್ಯಕ್ರಮ ಮತ್ತು ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಅಥವಾ ಸರಿಗಮಪದಲ್ಲಿ ವಿನ್ನರ್ ಕೂಡ ಆಗಿದ್ದಾರೆ. ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ರನ್ನರ್ ಅಪ್ ಆದವರು ಯಾರು ಅಂದರೆ ತ್ರಿವಿಕ್ರಮ್ ರವರು. ಇವರು ಪ್ರಸ್ತುತ ಸಿನಿಮಾ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಫ್ರೆಂಡ್ಸ್, ನಿಮಗೆ ನನ್ನದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ 2013ರಿಂದ ಹಿಡಿದು ಇಲ್ಲಿವರೆಗೂ 2024-25ರವರೆಗೂ 11 ಸೀಸನ್ಗಳು ನಡೆದಿವೆ. ಆದರೆ ಒಂದು ವರ್ಷ ಮಾತ್ರ ಸೀಸನ್ ನಡೆದಿಲ್ಲ. ಅದು ಯಾವ ವರ್ಷ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ವಿಡಿಯೋ ಪೂರ್ತಿಯಾಗಿ ಗಮನ ಕೊಟ್ಟು ನೋಡಿದವರಿಗೆ ಮಾತ್ರ ಇದು ಉತ್ತರ ಸಿಗುತ್ತೆ ಸ್ನೇಹಿತರೆ. ಯಾವ ವರ್ಷ ಬಿಗ್ ಬಾಸ್ ಸೀಸನ್ ನಡೆದಿಲ್ಲ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದಿಷ್ಟು ಬಿಗ್ ಬಾಸ್ 11 ಸೀಸನ್ಗಳಲ್ಲಿ ವಿನ್ನರ್ ಆದವರು ಯಾರು, ರನ್ನರ್ ಅಪ್ ಆದವರು ಯಾರು, ವಿನ್ನರ್ಗಳ ಮೂಲ ಊರು ಅಥವಾ ನೇಟಿವ್ ಪ್ಲೇಸ್ ಯಾವುದು, ಅವರು ಪ್ರಸ್ತುತ ಯಾವ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ಬಿಗ್ ಬಾಸ್ ಇಂದ ಎಷ್ಟು ಹೆಸರು ಗಳಿಸಿದ್ದಾರೆ, ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ 11 ಸೀಸನ್ಗಳಲ್ಲಿ ನಿಮ್ಮ ಫೇವರೇಟ್ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.